ಹಾಡಿನ ಸಂಖ್ಯೆ 68ನೇ ಹಾಡನ್ನು ಹಾಡಿಕೊಳ್ಳೋಣ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ ಎಂಬ ಹಾಡನ್ನು ಹಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ ಪ್ರಪಂಚ ಚಿಂತೆ ಬಿಡುವೆ ಕೃಪಾ ಸನಾನ ಸೇರುವೆ ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ ಸುಕಾಲವೇ ಸುಕಾಲವೇ ಅದ್ಭುತ ದೇವರಾಧನೆ ಹೃದಯ ಕಾಪಾಡಲು ವಿಶ್ರಾಮ ಕೊಡಲುಳ್ಳದು ಪರಾತ್ಪರನ ಪದವಿ ಆಶ್ರಯ ಸ್ಥಾನವಾಗಿದೆ ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ ಸುಕಾಲವೇ ಸುಕಾಲವೇ ಆಧಾರ ದೇವರಾಧನೆ ದುರ್ಗುಣವನ್ನು ಜಯಿಸ ದೇವಾತ್ಮ ಶಕ್ತಿ ಕೊಡುವ ಸನ್ಮಾರ್ಗನಾಗ ಬಲವು ಬೇಕಾದರೆ ವಿಜ್ಞಾಪಿಸು ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ ಸುಕಾಲವೇ ಸುಕಾಲವೇ ವಿಶ್ರಾಂತಿ ದೇವರಾಧನೆ ಮೇಲೋಕ ಕೋರ ಮಾಡುವುದು ಭೂಲೋಕದ ಶ್ರೇಣಿವಾದು ವ್ಯಾಕುಲ ತಪ್ಪಿಸುತ್ತದೆ ಮನೋ ವಿಶ್ರಾಂತಿ ಕೊಡುತ್ತೆ ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ. ಆತ್ಮೀಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಮೈಸೂರು ಕ್ರಿಸ್ತನ ಸಭೆಯ ವತಿಯಿಂದ ಸಿರುವಾರ ಕ್ರಿಸ್ತನ ಸಭೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ವಿಶೇಷವಾದಂಥ ಸಮಯವನ್ನು, ಅವಕಾಶವನ್ನು, ಆಯುಷ್ಕಾಲವನ್ನು ದೇವರು ನಮಗೆ ಅನುಗ್ರಹಿಸಿ ತನ್ನ ಆಲೋಚನೆಗಳಿಂದ ನಾವುಗಳು ತುಂಬಿದವರಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನೂ ಕೂಡ ಪ್ರವಾಸಿ ಪರದೈಸಿ ಎಂಬ ಆಲೋಚನೆಯನ್ನು ಮೈಗೂಡಿಸಿಕೊಂಡು ನಿತ್ಯವಾಗಿಯೂ ನಿರಂತರವಾಗಿರುವಂತಹ ಆ ಮಹಾಲೋಕವನ್ನು ತಂದೆಯ
ಮತ್ತು ಆತನ ಪ್ರಿಯ ಕುಮಾರನಾದಂತಹ ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಸಹವಾಸ ಅನ್ಯೋನ್ಯತೆಯಲ್ಲಿ ನಿರಂತರವಾಗಿರಬೇಕು ಎಂಬ ದೇವರ ಆಲೋಚನೆ ಮೇಲೆಗೆ, ಸಂಕಲ್ಪದ ಮೇರೆಗೆ ಈ ವಿಶೇಷವಾದಂತಹ ಸಮಯವನ್ನು ನಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳಿಕ್ಕಾಗುವಂತಹ ದಿಕ್ಕಿನಲ್ಲಿ ನಮ್ಮನ್ನು ನಡೆಸುತ್ತಿರುವಂತಹ ಪರಮ ತಂದೆಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ತಂದೆ, ಸಿರುವಾರ ಕ್ರಿಸ್ತನ ಸಭೆಯ ಮೂಲಕ ಏರ್ಪಡಿಸಿದಂತಹ ಈ ಒಂದು ದಿನದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ಸ್ಥಾನಿಕ ಸಭೆಯನ್ನು ಪ್ರೀತಿಸಿ ತಂದೆ, ಸ್ಥಾನಿಕ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ, ನಿನ್ನ ಮಹಿಮೆಗೋಸ್ಕರ, ಘನತೆಗೋಸ್ಕರ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಆಸಕ್ತಿಯಿಂದ ಮುಂದುವರಿಯುವುದಕ್ಕೋಸ್ಕರ ಈ ರೀತಿಯಾಗಿ ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರನ್ನ ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರ ಈ ಸ್ಥಾನಿಕ ಸಭೆಯು ಮಾತ್ರವಲ್ಲದೆ ತಂದೆ, ಅನೇಕ ನಿನ್ನ ಮಕ್ಕಳು ನಿನ್ನಲ್ಲಿ ಭಯಭಕ್ತಿಯ ಜೀವಿತವನ್ನು ಅತ್ಯಂತ ಆಸಕ್ತಿಯಿಂದ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸು. ಕಾರ್ಯಕ್ರಮದ ಮುಂದಿನೆಲ್ಲ ಭಾಗಗಳನ್ನು ನಮ್ಮಲ್ಲಿರುವಂತಹ ತಂದೆ ಆಸಕ್ತಿಯನ್ನು ಉತ್ತೇಜಿಸಿ, ಪ್ರೋತ್ಸಾಹಿಸಿ, ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಮ್ಮೆಲ್ಲರನ್ನೂ ಕೂಡ ಮುಂದುವರಿಸು ಎಂಬುದಾಗಿ ಬೇಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ, ನಮ್ಮ ಪ್ರೀತಿಯುಳ್ಳ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ವಿಷಯ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ 4 ದಿಕ್ಕಿನಲ್ಲಿರುವಂಥವರೆಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಆ ಒಂದು ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೇವೆ. ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಹೇಳ್ತಾನೆ. ಆ ಅಜ್ಞಾನ ಕಾಲ ಅಂದ್ರೆ ಪುನರುತ್ಥಾನಕ್ಕೆ ಆಧಾರವಿಲ್ಲದಂತಹ ಕಾಲ ಅದು. ವಾಸ್ತವದಲ್ಲಿ ಅನೇಕರು ಪುನರುತ್ಥಾನ ಹೊಂದಿದ್ದಾರೆ. ಏಲಿಶಾ, ಯೇಸು ಕ್ರಿಸ್ತನ ಮೂಲಕ ಅನೇಕರು ಕೂಡ ಸತ್ತಂತವರು ಎಬ್ಬಿಸಲ್ಪಟ್ಟಿದ್ದಾರೆ. ಆದರೆ ಮತ್ತೆ ಅವರು ಸತ್ತೋಗಿದ್ದಾರೆ. ಆದರೆ ಪರಲೋಕದಲ್ಲಿರುವಂಥ ತಂದೆಯಾದಂಥ ದೇವರು ಸತ್ತಂತ ಯೇಸು ಕ್ರಿಸ್ತನನ್ನ ಎಬ್ಬಿಸಿ ಇನ್ನೆಂದಿಗೂ ಕೂಡ ಸಾಯದಂತಹ ಸಜೀವನನ್ನಾಗಿ ಉನ್ನತವಾದಂತಹ ತನ್ನ ಸಿಂಹಾಸನದ ಬಲಗಡೆಯಲ್ಲಿ ಆತನನ್ನ ಕುಳ್ಳಿರಿಸಿ ಪುನರುತ್ಥಾನ ಇದೆ ಅನ್ನುವಂಥದ್ದನ್ನ ಆತನ ಮೂಲಕ ರುಜುವಾತ್ಪಡಿಸಿದ್ದಾನೆ, ಪ್ರಸಿದ್ಧಿಪಡಿಸಿದ್ದಾನೆ. ಹಾಗಾಗಿ ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಅಂದ್ರೆ ಪುನರುತ್ಥಾನಕ್ಕೆ ಆಧಾರವಿಲ್ಲದಂತಹ ಆ ಕಾಲವನ್ನ ದೇವರು ನೋಡದ ಹಾಗೆ ಸುಮ್ಮನೆ ಇದ್ದ. ಆದ್ರೆ ಈಗಲಾದರೂ ಎಲ್ಲರೂ 4 ದಿಕ್ಕಿನಲ್ಲಿರುವಂತ ಎಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಆಜ್ಞಾಪಿಸ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ. ಬೇಡ್ಕೊಳ್ತಾ ಇಲ್ಲ, ಅಪ್ಪಣೆ ಕೊಡ್ತಾ. ಇಟ್ ಈಸ್ ದ ಆರ್ಡರ್. ಹಾಗಾಗಿ ಬೇರೆ ದಾರಿ ಇಲ್ಲ. ಇದು ಜ್ಞಾನದ ಕಾಲ, ಪುನರುತ್ಥಾನಕ್ಕೆ ಆಧಾರ ಇರುವಂತ ಕಾಲ. ಹಾಗಾಗಿ ಮನುಷ್ಯರು
ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜ್ಞಾನಿಗಳಾಗಬೇಕು. ಪ್ರತಿಯೊಬ್ಬರು ಕೂಡ ಆಲೋಚನಾ ಪರರಾಗಿ ಇದು ತಕ್ಕದ್ದು ಇದು ತಕ್ಕದ್ದಲ್ಲ ಅನ್ನುವಂತ ವಿವೇಚನೆಯನ್ನ ಹೊಂದಿಕೊಂಡು ಯಾವುದು ಸತ್ಯವೂ ಮಾನ್ಯವೂ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯೋ ಅದನ್ನ ಪರಿಶೀಲಿಸಿ ಪರಿಶೋಧನೆ ಮಾಡಿ ಬಿಗಿ ಹಿಡಿದುಕೊಂಡು ಅದರಲ್ಲಿ ಮುಂದಕ್ಕೆ ಸಾಗಬೇಕು ಅನ್ನುವಂತಹ ಒತ್ತಾಯವನ್ನ ಪರಿಶುದ್ಧಾತ್ಮನ ಮೂಲಕ ವಾಕ್ಯಗಳು ನಮ್ಮನ್ನ ಬಲಪಡಿಸ್ತಾ ಇದ್ದಾವೆ. ಹಾಗಾಗಿ ಜ್ಞಾನ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ. ಲೋಕದಲ್ಲಿ ಈ ಶಿಕ್ಷಣದ ವಿಷಯದಲ್ಲಿ ಅನೇಕ ಮಾತುಗಳನ್ನು ನಾವು ಗಮನಿಸ್ತೇವೆ. ಶಿಕ್ಷಣವನ್ನ ಹಾಲಿನಂತೆ ಸೇವಿಸಿ ಹುಲಿಯಂತೆ ಗರ್ಜಿಸು ಅನ್ನುವಂತ ಒಂದು ಮಾತು ಲೋಕದಲ್ಲಿ ನಮಗೆ ಕಂಡು ಬರ್ತದೆ. ಶಿಕ್ಷಣದ ವಿಷಯದಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂತ ಒಂದು ನಾಣ್ಣುಡಿಗಳು ಕೇಳಿ ಬರ್ತವೆ. ಅಂದ್ರೆ ಶಿಕ್ಷಣ ಇದ್ರೇನೆ ಅದು ಸಂಘಟನೆ ಆಗೋದಕ್ಕೆ ಸಾಧ್ಯ, ಸಂಘಟನೆ ಇದ್ರೇನೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಎಂತ ಕಡುಬಡವನೇ ಆದ್ರೂ ಕೂಡ ನನಗಿಂತಲೂ ಕೂಡ ನನ್ನ ಮಗ ಜ್ಞಾನಿ ಆಗ್ಬೇಕು, ಉನ್ನತವಾದಂತಹ ಸ್ಥಾನಮಾನಗಳನ್ನ ಅಲಂಕರಿಸಬೇಕು ಅನ್ನುವಂತ ಆಲೋಚನೆಯಿಂದ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ತಮ್ಮ ಮಕ್ಕಳಿಗೆ ಕೊಡಿಸುವುದಕ್ಕೆ ಪ್ರತಿಯೊಬ್ಬ ಪೋಷಕನು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲಿ ದೊರಕ್ತದೋ ಅದನ್ನು ವಿಚಾರಿಸಿ ಆರ್ಥಿಕವಾಗಿ ಅವ್ರಿಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದ್ರೂ ಕೂಡ ಆ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸ್ಬೇಕನ್ನುವಂತ ಒಂದು ಆಲೋಚನೆಯಲ್ಲಿ ಪೋಷಕರು ಮುಂದಾಗುವಂಥದ್ದನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಇವೆಲ್ಲ ವಿಷಯಗಳನ್ನು ಗಮನಿಸಿದ್ರೆ ಶಿಕ್ಷಣ ಅನ್ನುವಂಥದ್ದು ಎಷ್ಟು ನೀಡಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತದೆ. ಇದೆಲ್ಲವೂ ಕೂಡ ಲೌಕಿಕವಾಗಿ ಒಂದ್ ಕಡೆ ಪಕ್ಕಕ್ಕಿಟ್ರೆ ಆತ್ಮ ಸಂಬಂಧವಾದಂತ ಜೀವಿತಕ್ಕೆ ಶಿಕ್ಷಣ ಬಹಳ ಮುಖ್ಯ ಇದೆ. ಇವತ್ತು ಅನೇಕರು ಈ ಶಿಕ್ಷಣದ ಕೊರತೆಯಿಂದಾಗಿ, ಉನ್ನತವಾದಂತಹ ದೇವರ ಆಲೋಚನೆಗಳ ಕೊರತೆಗಳಿಂದಾಗಿ, ಅಜ್ಞಾನದಿಂದಾಗಿ, ಮನುಷ್ಯ ಕಲ್ಪಿತ ಕಟ್ಟಳೆಗಳಿಂದಾಗಿ, ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನ ಆಚರಿಸುವುದರಿಂದಾಗಿ ದೇವರಿಂದ ದೂರ ಆಗ್ತಾ ಇದ್ದಾರೆ. ದೇವರಿಂದ ಬರ್ತಕ್ಕಂಥ ಆಶೀರ್ವಾದಗಳಿಗೆ ತುಂಬಾ ದೂರವಾಗಿ ಸೈತಾನನಿಗೂ ಆತನ ಆಲೋಚನೆಗಳಿಗೂ ಅನುಸಾರವಾದಂತಹ ಕಾರ್ಯಕ್ರಮಗಳಲ್ಲಿ ಅತ್ಯಾಸಕ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳತಕ್ಕಂತಹ ಜನಗಳ ಸಂಖ್ಯೆ ವಿಪರೀತವಾಗಿ ಬೆಳೀತಾ ಇದೆ. ಹಾಗಾಗಿ ಶಿಕ್ಷಣದ ಕೊರತೆಯಿಂದ ಏನೆಲ್ಲ ಅನಾಹುತಗಳು, ಏನೆಲ್ಲ ನಷ್ಟಗಳು ಉಂಟಾಗ್ತವೆ ಅನ್ನುವಂಥ ವಿಷಯಗಳಲ್ಲಿ ನಾವು ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಹಾಗಾಗಿ ಈ ಶಿಕ್ಷಣದ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 43, 44, 45ನೇ ವಚನದಲ್ಲಿ, ನಿಮ್ಮೊಳಗೆ ಗುಣಗುಟ್ಟಬೇಡ್ರಿ, ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಹೆಣದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. 45ನೇ ವಚನ ಬಹಳ ಇಂಪಾರ್ಟೆಂಟು, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ ಅಂತ ಹೇಳ್ತಾರೆ. ಅಂದ್ರೆ ಯಾರೆಲ್ಲ ತಂದೆಯಿಂದ ಎಳೆಯಲ್ಪಡ್ತಾರೋ ಅವರೆಲ್ಲರನ್ನೂ ಕೂಡ ನಾನು ಎಬ್ಬಿಸ್ತೀನಿ, ಕಡೆಯ ದಿನದಲ್ಲಿ ಎಬ್ಬಿಸ್ತೀನಿ ನಾನು ಅವ್ರನ್ನೆಲ್ಲ. ತಂದೆಯ ಚಿತ್ತಾನುಸಾರವಾದಂಥ ರೀತಿಯಲ್ಲಿ, ದೇವರ ಸಂಕಲ್ಪಕ್ಕನುಸಾರವಾದಂಥ ರೀತಿಯಲ್ಲಿ ಯಾರೆಲ್ಲ ತಂದೆಯಿಂದ ಎಳೆಯಲ್ಪಟ್ಟು ತಂದೆಯ ಪ್ರೀತಿಯ ಕುಮಾರನಾದಂತಹ ಯೇಸು ಕ್ರಿಸ್ತನ ಸಹವಾಸ ಅನ್ಯೋನ್ಯತೆಯಲ್ಲಿ ಇರ್ತಾರೋ
ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸ್ತಾ ಇರ್ತಾರೋ, ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಪರದೇಶಿಗಳೆಂಬಂತ ಆಲೋಚನೆಯನ್ನ ಹೊಂದಿಕೊಂಡು ಶಾಶ್ವತವಾಗಿಯೂ ನಿರಂತರವಾಗಿಯೂ ದೇವರು ಸಂಕಲ್ಪಿಸಿ ನಿರ್ಮಿಸಿದಂತಹ ಆ ಮಹಾಪಟ್ಟಣವನ್ನ ನಿರೀಕ್ಷಿಸಿ ಈ ಲೋಕದಲ್ಲಿ ಭಯಭಕ್ತಿಯ ಜೀವಿತವನ್ನ ಜೀವಿಸ್ತಾರೋ ಅಂತವರನ್ನ ನಾನು ಕಡೆಯ ದಿನದಲ್ಲಿ ಎಬ್ಬಿಸ್ತೀನಿ. ಸೊ ಎಬ್ಬಿಸಲ್ಪಡುವಂತಹ ಆ ತಂದೆಯಿಂದ ಎಳೆಯಲ್ಪಟ್ಟಂತವರು ಅವರ ಒಂದು ಸ್ಟೇಟಸ್ ಹೇಗಿರುತ್ತೆ, ಅವರ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಅಂತ ಹೇಳ್ತಾನೆ. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದೈವಿಕವಾದಂತಹ ಜ್ಞಾನದಿಂದ ತುಂಬಿದವರಾಗಿರ್ತಾರೆ. ಜ್ಞಾನಿಗಳವರು. ಇನ್ನೂ ಮುಂದುವರೆದ ಭಾಗದಲ್ಲಿ ಅಪೊಸ್ತಲನಾದಂತ ಪೌಲನು ಈ ದೇವರಿಂದ ಶಿಕ್ಷಿತರಾಗಿರ್ತಕ್ಕಂಥವರ ಒಂದು ಸ್ಟೇಟಸ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಆತನು ವ್ಯಾಖ್ಯಾನ ಮಾಡ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಅವರ ಬಗ್ಗೆ ಉನ್ನತವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಕ್ರೈಸ್ತರು ಯಾರು ಅಂತಂದ್ರೆ ದೈವಿಕ ಜ್ಞಾನದಿಂದ ತುಂಬಿಸಲ್ಪಟ್ಟಂತವ್ರು. ಅದಕ್ಕೆ ಮೈಸೂರಲ್ಲಿ ಆ ಯೂನಿವರ್ಸಿಟಿಲಿ ಒಂದು ಎಂಟ್ರೆನ್ಸ್ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಜ್ಞಾನವು ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳ್ತಾನೆ. ಜ್ಞಾನ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಜ್ಞಾನವಂತನಾಗಬೇಕು. ಎಲ್ಲವನ್ನ ಪರಿಶೀಲಿಸಬೇಕು. ಯಾವುದು ಸತ್ಯ, ಯಾವುದು ಮಾನ್ಯ, ಯಾವುದು ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯೋ ಅದನ್ನ ಬಿಗಿ ಹಿಡಿದುಕೊಂಡು ಅದನ್ನ ಪ್ರಚುರಪಡಿಸ್ಬೇಕು. ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮುಂದುವರಿಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆ. ಹಾಗಾಗಿ ಪ್ರಿಯರೇ, ಇವತ್ತು ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು ಅಂತಂದ್ರೆ, ತಕ್ಕದಾದಂತಹ ದೈವಿಕ ಜ್ಞಾನ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಸ್ಥಿರವಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಕೇವಲ ಒಂದು ಆಚಾರಗಳನ್ನ, ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನ ಅನುಸರಿಸಿ ನಡೆಯುವುದರ ಮೂಲಕ ತಾತ್ಕಾಲಿಕವಾದಂತಹ ಭಕ್ತಿ ಇರ್ತದೇನೋ, ತಾತ್ಕಾಲಿಕವಾದಂತಹ ಭಯ ಇರ್ತದೇನೋ, ಆದರೆ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತಹ ಜ್ಞಾನ ಇರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಈ ಸ್ಥಾನಿಕ ಸಭೆ ಈ ಒಂದು ದಿನವನ್ನ ದೈವಿಕ ಜ್ಞಾನದಿಂದ ನಾವು ತುಂಬಿಸಲ್ಪಡಬೇಕು, ದೈವಿಕ ಶಿಕ್ಷಣದಲ್ಲಿ ನಾವು ಶಿಕ್ಷಿತರಾಗಬೇಕು ಅನ್ನುವಂಥ ಆಲೋಚನೆಯಿಂದ ಏರ್ಪಡಿಸಿದಂತ ಈ ಒಂದು ಕಾರ್ಯಕ್ರಮ ದೇವರ ಮುಂದೆ ಬಹಳ ಶ್ಲಾಘ್ಯವಾದದ್ದು. ಹಾಗಾಗಿ ಈ ಒಂದು ದಿನದಲ್ಲಿ ನಾವುಗಳು ಅನೇಕ ದೈವಿಕ ಸಂಗತಿಗಳನ್ನ ಕುರಿತು ಆಲೋಚನೆ ಮಾಡ್ತಾ ಯಾವ ರೀತಿ ಶಿಕ್ಷಿತರಾಗಿ, ಯಾವ ರೀತಿ ಜ್ಞಾನವಂತರಾಗಿ ನಿತ್ಯತ್ವನ್ನ ಬಹುಬಲವಾಗಿ ನಾವು ಸ್ವತಂತ್ರಿಸ್ಕೊಳ್ತೀವಿ ಅನ್ನುವಂತಹ ಆತ್ಮವಿಶ್ವಾಸದಿಂದ ಇರ್ಲಿಕ್ಕಾಗುವಂತಹ ದಿಕ್ಕಿನಲ್ಲಿ ಈ ಒಂದು ಸಮಯವನ್ನ ನಾವು ಮುಂದುವರಿಸೋಣ. ಈಗಾಗಲೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ ಅನೇಕ ವಿಚಾರಗಳನ್ನ ಮೈಸೂರು ಕ್ರಿಸ್ತನ ಸಭೆ, ಆ ಕ್ರಿಸ್ತನ ಸಭೆಯ ಯೂಟ್ಯೂಬ್ ಮೂಲಕ ಬಿತ್ತರಿಸಲ್ಪಟ್ಟಂತಹ ವಿಷಯಗಳನ್ನ ನೀವು ಆಗಾಗಲೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಗಮನಿಸಿರ್ಬೋದು. ಅದರಲ್ಲಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಪರಿಚಯ, ಇಂಟ್ರೊಡಕ್ಷನ್ ಇದೆ. ಮತ್ತು 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯ 10ನೇ ವಚನದವರೆಗೂ ಕೂಡ ಒಂದೊಂದು ವಚನದ ವ್ಯಾಖ್ಯಾನವನ್ನು ಕೂಡ ನೀವು ಆ ಒಂದು ಚಾನೆಲ್ನಲ್ಲಿ ನೀವು ವೀಕ್ಷಿಸಬಹುದು. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಸೊ ಈ ದಿನ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನಿಮ್ಮಗಳಿಗೆ ತಿಳಿಯಪಡಿಸ್ಬೇಕೆಂಬಂತ ಒಂದು ಆಲೋಚನೆ. ನಿಮ್ಮಗಳ ಮೂಲಕ ಅನೇಕರು ಕೂಡ ಈ ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ಈ ಒಂದು ತಿಳುವಳಿಕೆಯನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ದೈವಿಕವಾದಂಥ ಒಂದು ಉದ್ದೇಶ. ಸೊ ಹಾಗಾಗಿ ಇನ್ನು ತಡ ಮಾಡದೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ 5 ಅಧ್ಯಾಯಗಳಲ್ಲಿರುವಂತಹ ಒಂದು ಸಾರಾಂಶವನ್ನ ನಾವು ಕ್ಲುಪ್ತವಾಗಿ ವಿಭಜಿಸುವುದಾದರೆ, ಮೊದಲನೆಯ ಒಂದು ಅಂಶವನ್ನ ನಾವು ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವುಗಳು ಗಮನಿಸ್ತೇವೆ. ಅದೇನು ಅಂತಂದ್ರೆ,
ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಫಸ್ಟ್ ಪೀಟರ್ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ 12ನೇ ವಚನದವರೆಗೆ ನಮ್ಮ ರಕ್ಷಣೆ ಇಂಗ್ಲಿಷ್ನಲ್ಲಿ ಅವರ್ ಸಾಲ್ವೇಷನ್ ಅನ್ನುವಂಥದ್ದನ್ನ ನಾವು ಈ ವಚನ ಭಾಗಗಳಲ್ಲಿ ಗಮನಿಸ್ತೇವೆ. ಸೊ ಅಂದ್ರೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ರಕ್ಷಿಸಿದಾನೆ, ಆ ರಕ್ಷಣೆಯ ಶ್ರೇಷ್ಠತೆ ಏನು, ಆ ರಕ್ಷಣೆಯ ಉನ್ನತವಾದಂಥ ಸ್ಥಿತಿ ಎಂಥದ್ದು ಅನ್ನುವಂಥ ವಿಚಾರವನ್ನ 1ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಇನ್ನು ಎರಡನೇದಾಗಿ 1ನೇ ಅಧ್ಯಾಯ ಪೇತ್ರನು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಿಂದ 2ನೇ ಅಧ್ಯಾಯ 3ನೇ ವಚನದವರೆಗೆ ಪವಿತ್ರೀಕರಣ ಇಂಗ್ಲಿಷ್ನಲ್ಲಿ ಸ್ಯಾಂಕ್ಟಿಫಿಕೇಶನ್ ಅಂತೇಳಿ ಕರೀತಾರೆ. ಅಂದ್ರೆ ಪರಿಶುದ್ಧರಾಗಿರುವುದಕ್ಕೋಸ್ಕರವೇ ಕರೆಯಲ್ಪಟ್ಟಿದ್ದೀರಿ. ಪರಿಶುದ್ಧರಾಗಿರುವುದಕ್ಕೋಸ್ಕರವೇ ಕರೆಯಲ್ಪಟ್ಟಿದ್ದೀರಿ ಅನ್ನುವಂತ ಅಂಶವನ್ನ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಿಂದ 2ನೇ ಅಧ್ಯಾಯ 3ನೇ ವಚನದವರೆಗೆ ಈ ಒಂದು ಅಂಶವನ್ನ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ದೇವರ ಪ್ರಜೆಗಳು ಎಂಬ ಗುರುತು ಅನ್ನುವಂತ ವಿಷಯವನ್ನು ಕುರಿತು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಇನ್ನು ಪೇತ್ರನು ಬರೆದ 2ನೇ ಪತ್ರಿಕೆ 11ನೇ ವಚನದಿಂದ 25ನೇ ವಚನದವರೆಗೆ ಸರ್ವಿಸ್ ಅಂದ್ರೆ ಸೇವೆ ಅವರ್ ಸರ್ವಿಸ್, ಇಂಗ್ಲಿಷ್ನಲ್ಲಿ ಅವರ್ ಸರ್ವಿಸ್ ಅಂತೇಳಿ. ಸೊ ಅಧಿಕಾರಿಗಳಿಗೆ ಒಳಗಾಗಿರ್ಬೇಕು ಅನ್ನುವಂಥ ಅಂಶವನ್ನ ನಾವು ಗಮನಿಸ್ತೇವೆ. ಅಧಿಕಾರಿಗಳಿಗೆ ಒಳಗಾಗಿರ್ರಿ ಅನ್ನುವಂಥ ಅಂಶವನ್ನ ನಾವು ಗಮನಿಸ್ತೇವೆ. ಇನ್ನು 3ನೇ ಅಧ್ಯಾಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ
ಒಂದನೇ ವಚನದಿಂದ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಇದೆ. 2ನೇ ವಚನ, 2ನೇ ವಚನದಿಂದ 12ನೇ ವಚನದವರೆಗೆ 12ನೇ ವಚನದವರೆಗೆ ಸಂಬಂಧಗಳಿಗೆ ಒಳಗಾಗಿರ್ರಿ ಅನ್ನುವಂಥದ್ದನ್ನು ಸೂಚಿಸ್ತದೆ. ಸಂಬಂಧಗಳಿಗೆ ಒಳಗಾಗಿರ್ರಿ ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ಗಳಿಗೆ ನೀವು ಅಧೀನರಾಗಿರ್ರಿ, ಒಳಗಾಗಿರ್ರಿ ಅನ್ನುವಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ಕಾಣ್ತೇವೆ. ಇನ್ನು 3ನೇ ಅಧ್ಯಾಯ 13ನೇ ವಚನದಿಂದ 4ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೆ 1ರಿಂದ 6ನೇ ವಚನದವರೆಗೆ ನಮ್ಮ ಕಷ್ಟಗಳು, ಅಥವಾ ಅವರ್ ಸಫರಿಂಗ್ಸ್ ಅನ್ನುವಂಥ ಒಂದು ವಿಷಯವನ್ನ ನಾವು ಈ ಒಂದು ಭಾಗದಲ್ಲಿ ಕಾಣ್ತೇವೆ. ಇನ್ನು 4ನೇ ಅಧ್ಯಾಯ 7ನೇ ವಚನದಿಂದ 19ನೇ ವಚನದವರೆಗೆ 4ನೇ ಅಧ್ಯಾಯ 7ನೇ ವಚನದಿಂದ 19ನೇ ವಚನದವರೆಗೆ ನಮ್ಮ ಭದ್ರತೆ, ಅವರ್ ಸೆಕ್ಯೂರಿಟಿ ಅಂತ. ಸೊ ಈ ಒಂದು ವಿಷಯವನ್ನ ನಾವು ಆ ವಚನ ಭಾಗಗಳಲ್ಲಿ ಗಮನಿಸ್ತೇವೆ. ಇನ್ನು 5ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ದೇವರ ಶಕ್ತಿ ಮತ್ತು ಕೃಪೆಗಾಗಿ ವಿಜ್ಞಾಪನೆ, ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ. ಇನ್ನು 5ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಸ್ಥಿರವಾಗಿ ನಿಲ್ಲುವುದಕ್ಕೆ ಕರೆ, ಕರೆಯಾಗಿದೆ ಅನ್ನುವಂಥ ವಿಷಯವನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಔಟ್ಲೈನ್ಸ್ ಇದು. ಸೊ ಈ ಒಂದು ಔಟ್ಲೈನ್ಸ್ ಅನ್ನ ನೀವು ಇಟ್ಕೊಂಡು ಇಡೀ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಾಯಗಳನ್ನ ನೀವು ಅರ್ಥಗರ್ಭಿತವಾದಂಥ ರೀತಿಯಲ್ಲಿ ದೈವಿಕವಾದಂತಹ ಆಲೋಚನೆಗಳಿಂದ ನಾವು ತುಂಬಬೇಕು ಅನ್ನುವಂಥದ್ದಾದ್ರೆ ಇವುಗಳನ್ನಿಟ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಅದ್ಭುತವಾದಂತಹ ಒಂದು ವಿವರಣೆ ನಮಗೆ ಲಭ್ಯ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಮತ್ತೊಂದು ಸಾರಿ ಬ್ರೀಫ್ ಆಗಿ ನಾವು ನೋಡೋದಾದ್ರೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಔಟ್ಲೈನ್ಸ್ ಈ ರೀತಿಯಾಗಿದ್ದಾವೆ.
1ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನದವರೆಗೆ ನಮ್ಮ ರಕ್ಷಣೆ, ಅವರ್ ಸಾಲ್ವೇಷನ್. 1ನೇ ಅಧ್ಯಾಯ 13ರಿಂದ 2ನೇ ಅಧ್ಯಾಯ 3ನೇ ವಚನದವರೆಗೆ ಅವರ್ ಸ್ಯಾಂಕ್ಟಿಫಿಕೇಶನ್. ಅವರ್ ಸಾಲ್ವೇಷನ್ ಒಂದು, ಅವರ್ ಸ್ಯಾಂಕ್ಟಿಫಿಕೇಶನ್ ಪರಿಶುದ್ಧರಾಗಿರುವುದಕ್ಕೋಸ್ಕರವೇ ನಾವು ಕರೆಯಲ್ಪಟ್ಟಿದ್ದೀವಿ. 2ನೇದ್ದು. 3ನೇದ್ದು 2ನೇ ಅಧ್ಯಾಯ 4ರಿಂದ 10ನೇ ವಚನದವರೆಗೆ ದೇವರ ಪ್ರಜೆಗಳು ಎಂಬಂತ ಗುರುತು. ಅಂದ್ರೆ ವಿ ಆರ್ ಗಾಡ್ಸ್ ಚಿಲ್ಡ್ರನ್. ನಾವು ದೇವರ ಮಕ್ಕಳು, ದೇವರ ಪ್ರಜೆಗಳು ಅನ್ನುವಂತ ಗುರುತನ್ನ ಈ ಒಂದು ವಚನ ಭಾಗಗಳಲ್ಲಿ ನಾವು ಗಮನಿಸ್ತೇವೆ. ಇನ್ನು 2ನೇ ಅಧ್ಯಾಯ 11ರಿಂದ 25ನೇ ವಚನದವರೆಗೆ ನಮ್ಮ ಸೇವೆ, ಅವರ್ ಸರ್ವಿಸ್, ಅಧಿಕಾರಿಗಳಿಗೆ ಯಾವ ರೀತಿಯ ಒಳಗಾಗಿರ್ಬೇಕು ಅನ್ನುವಂಥ ವಿಷಯವನ್ನ ನಾವು ಗಮನಿಸ್ತೇವೆ. ಇನ್ನು 3ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ ಸಂಬಂಧಗಳಿಗೆ ಒಳಗಾಗಿರ್ರಿ, ಅವರ ಫಿಸಿಕಲ್ ರಿಲೇಶನ್ಶಿಪ್, ಗಂಡ ಹೆಂಡತಿಗೆ ಹೇಗೆ ಅಧೀನನಾಗಿರ್ಬೇಕು, ಹೆಂಡತಿ ಗಂಡನಿಗೆ ಹೇಗೆ ಅಧೀನನಾಗಿರ್ಬೇಕು ಅನ್ನುವಂಥ ಒಂದು ಸಂಬಂಧಗಳಿಗೆ ಒಳಗಾಗುವಂತ ವಿಷಯವನ್ನ ಈ ವಚನ ಭಾಗಗಳಲ್ಲಿ ನಾವು ಗಮನಿಸ್ತೇವೆ. ಇನ್ನು 3ನೇ ಅಧ್ಯಾಯ 13ರಿಂದ 4ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೆ ನಮ್ಮ ಕಷ್ಟಗಳು, ಅವರ್ ಸಫರಿಂಗ್ಸ್, ನಮ್ಮ ಕಷ್ಟಗಳು ಹೇಗಿದ್ದಾವೆ, ಆ ಕಷ್ಟಗಳನ್ನ ಸಹಿಸಿಕೊಳ್ಳುವುದಕ್ಕೆ ನಮಗೆ ಸ್ಫೂರ್ತಿ ಯಾರು, ಈ ಕಷ್ಟಗಳನ್ನು ಅನುಭವಿಸುವುದಕ್ಕೋಸ್ಕರವೇ ನಾವು ಕರೆಯಲ್ಪಟ್ಟಿದ್ದೀವಿ ಅನ್ನುವಂತಹ ವಿಷಯಗಳನ್ನು ಒಳಗೊಂಡಂತಹ ವಚನ ಭಾಗಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಕಂಡು ಬರ್ತವೆ. ಇನ್ನು 4ನೇ ಅಧ್ಯಾಯ 7ರಿಂದ 19ನೇ ವಚನದವರೆಗೆ ನಮ್ಮ ಭದ್ರತೆ, ಅವರ್ ಸೆಕ್ಯೂರಿಟಿ, ನಮ್ಮ ಭದ್ರತೆ, ನಮ್ಮ ಭದ್ರತೆ, ನಮ್ಮ ಸೆಕ್ಯೂರಿಟಿ ಏನು, ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬ್ಯಾಂಕ್ ಅಲ್ಲಿ ಮಿನಿಮಮ್ ಒಬ್ಬ ಸಾಮಾನ್ಯ ಮನುಷ್ಯನ ಬ್ಯಾಂಕ್ ಅಕೌಂಟ್ ಅಲ್ಲಿ 1-2 ಲಕ್ಷ ರೂಪಾಯಿ ಇದ್ರೆ ಅವನೆಷ್ಟು ಭದ್ರತೆಯಿಂದ ಇರ್ತಾನೆ, ಎಷ್ಟು ಸೆಕ್ಯೂರಿಟಿ ಫೀಲ್ ಆಗ್ತಾನೆ. ಅವನ ಹತ್ರ 1 ರೂಪಾಯಿನೂ ಇಲ್ಲ ಅಂತಂದ್ರೆ ಅವನ ಸೆಕ್ಯೂರಿಟಿ ಇಲ್ಲ, ನನಗೆ ಭದ್ರತೆ ಇಲ್ಲ ಅನ್ನುವಂಥ ಫೀಲ್ ಅಲ್ಲಿ ಉಂಟಾಗ್ತಾನೆ. ಅದಕ್ಕೋಸ್ಕರ ಈ ಭದ್ರತೆ ವಿಷಯದಲ್ಲಿ, ಈ ಸೆಕ್ಯೂರಿಟಿ ವಿಷಯದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಸುವಾರ್ತೆ ಸಾರೋದಕ್ಕೋಸ್ಕರ ಕಳಿಸಲ್ಪಡುವಂತ ಸಂದರ್ಭದಲ್ಲಿ, ನೀವು ಅಮ್ಮಿಣ್ಣಿ, ಹಸಿಬೆ ಇವಾಗ ಯಾವುಗಳನ್ನ ತಗೊಂಡು ಹೋಗ್ಬೇಡಿ. ಅಂದ್ರೆ ನೀವು ನಿಮ್ಮ ಪರ್ಸ್ ಅಲ್ಲಿ ದುಡ್ಡು ಇಟ್ಕೊಳ್ಳದೇನೆ ನಿಮ್ಮ ಒಂದು ಅಮ್ಮಿಣ್ಣಿ, ನಿಮ್ಮ ಒಂದು ನೀರನ್ನ ತಗೊಂಡು ಹೋಗುವಂತಹ ಅಥವಾ ಭೋಜನ ಪದಾರ್ಥಗಳನ್ನ ಇಟ್ಕೊಂಡು ಹೋಗುವಂತಹ ಯಾವುದೇ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿ ನೀವು ಇರಬೇಡಿ. ನನ್ನ ಮೇಲೆ ಡಿಪೆಂಡ್ ಆಗಿರ್ರಿ, ನಾನು ಅವುಗಳನ್ನ ಪೂರೈಸೋದಕ್ಕೆ ನಾನು ಶಕ್ತನಾಗಿದ್ದೀನಿ. ಸೊ ನಿಮ್ಮ ಭದ್ರತೆ ಎಲ್ಲ ನಾನೇ ಅನ್ನುವಂಥ ಒಂದು ವಿಚಾರವನ್ನ ಅಲ್ಲಿ ಯೇಸು ಕ್ರಿಸ್ತನ ಮಾತಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗಾಗಿ 4ನೇ ಅಧ್ಯಾಯ 7ರಿಂದ 19ನೇ ವಚನದವರೆಗೆ ನಮ್ಮ ಭದ್ರತೆ, ನಮ್ಮ ಸೆಕ್ಯೂರಿಟಿ ಏನು, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಸೊ ನಮ್ಮ ಸೆಕ್ಯೂರಿಟಿ ಏನು, ನಮ್ಮ ಭದ್ರತೆ ಏನು ಅನ್ನುವಂಥ ವಿಷಯವನ್ನ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನು 5ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ದೇವರ ಶಕ್ತಿ ಮತ್ತು ಕೃಪೆಗಾಗಿ ವಿಜ್ಞಾಪನೆ. ಈ ಕಷ್ಟಗಳನ್ನ ನಾವು ಸಹಿಸಿಕೊಳ್ಳೋದಕ್ಕೋಸ್ಕರ, ನಿತ್ಯತ್ವವನ್ನ ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ, ಅಧಿಕಾರಿಗಳಿಗೆ ಮತ್ತು ಶಾರೀರಿಕ ಸಂಬಂಧಗಳಿಗೆ ನಾವು ಒಳಗಾಗುವುದಕ್ಕೋಸ್ಕರ ದೇವರ ಶಕ್ತಿ ಮತ್ತು ಕೃಪೆ ನಮಗ್ ಬೇಕು. ಅದಕ್ಕೋಸ್ಕರ ವಿಜ್ಞಾಪನೆ, ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡದ್ದು. ಇನ್ನು ಕೊನೆಯದಾಗಿ 5ನೇ ಅಧ್ಯಾಯ 12ರಿಂದ 14ನೇ ವಚನದವರೆಗೆ ಸ್ಥಿರವಾಗಿ ನಿಲ್ಲುವುದಕ್ಕೆ ಕರೆ. ಅಂದ್ರೆ ನೀವು ಸ್ಥಿರವಾಗಿ ನಿಂತ್ಕೋಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಸ್ಥಿರವಾಗಿರ್ಬೇಕು. ಈ ಕಷ್ಟಗಳೆಂಬಂತಹ ಗಾಳಿಗೆ ಸಿಲುಕಿಕೊಂಡು ಆ ಕಡೆ ಈ ಕಡೆ ಓಲಾಡಿಕೊಂಡು ಬೀಳಲಾರದಂತೆ, ಅಥವಾ ಸಮುದ್ರದಲ್ಲಿ ಏರಿ ಬರುವಂತಹ ಹುಚ್ಚು ತೆರೆಗಳಿಗೆ ನಾವೇ ಒಡಕೊಂಡು ನಷ್ಟ ಪಡಲಾರದಂತೆ ಯಾವ ರೀತಿ ನೀವು ಸ್ಥಿರವಾಗಿರ್ಬೇಕು. ನಾವೇ ಸ್ಥಿರವಾಗಿ ನಿಲ್ಲುವುದಕ್ಕೆ ಲಂಗರ ಯಾವ ರೀತಿ ಕೆಲಸ ಮಾಡ್ತದೋ ಅದೇ ರೀತಿಯಾಗಿ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಕರೆ ಆಗಿದೆ. ಕಾಲ್, ನಿಮ್ಮನ್ನ ಕರಿತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನ ಪೇತ್ರನ ಒಂದು 1ನೇ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ನೀವು ಬರ್ಕೊಳ್ಳಿ ಚಂದವಾಗಿ, ಅಥವಾ ಫೋಟೋ ತಕ್ಕೊಳ್ಳಿ. ಇದನ್ನ ಮುಂದಿಟ್ಕೊಂಡು ಪೇತ್ರನ ಬರೆದ 1ನೇ ಪತ್ರಿಕೆಯನ್ನ ನೀವು ಅಭ್ಯಾಸ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಂಡ್ಮೇಲೆ ಮತ್ತೆ ನಾವು ಕ್ಲಾಸಲ್ಲಿ ಮುಂದಕ್ಕೆ ಸಾಗೋಣ. ಶ್ರದ್ಧೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಥ್ಯಾಂಕ್ ಯು.